ಎಲ್ಲರಿಗೂ ನಮಸ್ಕಾರ. ಅಮ್ಮ ತರಗತಿ 5ನೇ ತರಗತಿ, ವಿಷಯ ಕನ್ನಡ, ಭಾಗ 1, ಪದ್ಯ 9. ಮಕ್ಕಳೇ, ಪದ್ಯದ ಹೆಸರು ಅಮ್ಮ. ಮಕ್ಕಳೇ, ಈಗ ನಾವು ಕವಿಯ ಪರಿಚಯವನ್ನು ನೋಡೋಣ. ಕವಿಯ ಹೆಸರು ಜಂಬಣ್ಣ ಅಮರಚಿಂತ, ಸ್ಥಳ ರಾಯಚೂರು, ಕಾಲ 1945. ಅವರು ಬರೆದಿರುವಂತಹ ಕೃತಿಗಳು ಮುಂಜಾವಿನ ಕೊರಳು, ಅಧೋ ಜಗತ್ತಿನ ಅಕಾವ್ಯ, ಮಣ್ಣಲ್ಲಿ ಬಂದ ಅಕ್ಷರ, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಗಜಲ್ ಮತ್ತು ರುಬಾಯಿ ಇನ್ನು ಮುಂತಾದವು ಇವರು ಬರೆದಿದ್ದಾರೆ. ಮಕ್ಕಳೇ, ಈಗ ಪದ್ಯವನ್ನು ನೋಡೋಣ. ನಿನ್ನ ನುಡಿಯ ಜೇನಿನಲಿ, ಎದೆಯ ಒಲುಮೆಯ ಸಿರಿಯಲಿ, ಮುದ್ದೆ ಮಾಡಿ ಅನುರಾಗದಿ ನೀಡಿ, ಜೋಗುಳ ಹಾಡುವೆ ಲಾಲಿಯಲಿ. ಮಕ್ಕಳೇ, ಒಬ್ಬ ತಾಯಿ ತನ್ನ ಮಗುವಿಗೆ ಯಾವ ರೀತಿ ಒಂದು ವಾತ್ಸಲ್ಯ, ಪ್ರೀತಿ, ಮಮಕಾರವನ್ನು ಕೊಡುತ್ತಾಳೆ ಅಂದರೆ, ನಿನ್ನ ನುಡಿಯ ಜೇನಿನಲ್ಲಿ. ಒಬ್ಬ ಮಗು, ಅವನ ಮಾತು ಮೊದಲಿಗೆ ಆ ತೊದಲು ಮಾತು ಜೇನಿನಂತೆ ರುಚಿಯಾಗಿರುತ್ತೆ. ಎದೆಯ ಒಲುಮೆಯ ಸಿರಿಯಲಿ ಅಂದರೆ ಹೃದಯದಿಂದ, ಆ ಹೃದಯದ ಪ್ರೀತಿಯಿಂದ ಬರುವಂತಹ ಸಂಪತ್ತು ಅದ ಜೇನಿನ ಮಾತುಗಳು, ಆ ಜೇನಿನ ರುಚಿಯಂತೆ ಇರುತ್ತೆ. ಒಬ್ಬ ತಾಯಿ ತನ್ನ ಮಗುವನ್ನು ತನ್ನ ಹೃದಯದಿಂದ ಆ ಮಗುವನ್ನು ಮುದ್ದಾಡ್ತಾಳೆ ಮತ್ತು ಮಾತಾಡ್ತಾಳೆ. ಮುದ್ದೆ ಮಾಡಿ ಅನುರಾಗದಿ ನೀಡಿ, ಜೋಗುಳ ಹಾಡುವೆ ಲಾಲಿಯಲಿ. ಮಗುವಿಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ಒಬ್ಬ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಆ ತಾಯಿ ಸಮಯಕ್ಕೆ ಸರಿಯಾಗಿ ಮುದ್ದೆಯನ್ನು ಅಂದರೆ ಅನ್ನವನ್ನು ಇಟ್ಟು ಯಾವ ರೀತಿ ಅನುರಾಗದಿ ನೀಡಿ, ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ತುಂಬಿ ಆ ಮಗುವಿಗೆ ಆ ಊಟವನ್ನು ತಿನ್ನಿಸಿ, ನಂತರ ಆ ಮಗುವನ್ನು ಜೋಗುಳವನ್ನು ಆಡಿ ಆ ಮಗುವನ್ನು ಮಲಗಿಸುತ್ತಾಳೆ ಅಲ್ವಾ. ತಾಯಿಯ ಪ್ರೀತಿ ಎಷ್ಟು ಅದ್ಭುತ ಅಲ್ವಾ ಮಕ್ಕಳೇ. ಮನೆಯ ಮೊದಲ ಪಾಠಶಾಲೆಯಲ್ಲಿ ಗುಟುಕಿಟ್ಟು ನಭಕ್ಕೆ ಹಾರಲು ಕಲಿಸಿ, ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಊಟೆಯೆಂದದಿ ನೆಗೆ ನೆಗೆದು ಬರುವ ಅರಸಿ. ಒಬ್ಬ ಮಗುವಿಗೆ ಮೊದಲ ಪಾಠಶಾಲೆ ಯಾವುದು? ತನ್ನ ಮನೆ. ಮೊದಲ ಗುರು ಯಾರು? ತನ್ನ ತಾಯಿ. ಗುಟುಕಿಟ್ಟು ನಭಕ್ಕೆ ಹಾರಲು ಕಲಿಸಿ. ಗುಟುಕಿಟ್ಟು ಅಂತ ಹೇಳಿದ್ರೆ ಒಂದೇ ಸಲ ನುಂಗುವಷ್ಟು, ಅದು ಗುಟುಕಿಷ್ಟು. ನಭಕ್ಕೆ ಆಕಾಶಕ್ಕೆ ಹಾರಲು ಕಲಿಸುವ ಒಬ್ಬ ತಾಯಿ ತನ್ನ ಮಾತಿನ ಮುಖಾಂತರವೇ ಆಕಾಶದಲ್ಲಿರುವಂತಹ ಚಂದ್ರನನ್ನು ತೋರಿಸ್ತಾಳೆ ತನ್ನ ಪ್ರೀತಿ ಮಾತುಗಳಿಂದ. ನಭ ಅಂದರೆ ಆಕಾಶ, ಆಕಾಶದಲ್ಲಿ ಚಂದ್ರನನ್ನು ಹೇಗೆ ಹಿಡಿಬೇಕು ಅಂತ, ಅಂದರೆ ತನ್ನ ಪ್ರೀತಿ ವಾತ್ಸಲ್ಯ ಅಷ್ಟರ ಮಟ್ಟಿಗೆ ತನ್ನ ಮಗು ಮೇಲೆ ಇರುತ್ತೆ. ಅದನ್ನು ಸಹ ತಾಯಿ ಮಗುವಿಗೆ ಕಲಿಸುತ್ತಾಳೆ. ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ. ಎಷ್ಟೇ ತಪ್ಪುಗಳನ್ನು ಮಾಡಿದ್ರೂ ಮಗು ಒಬ್ಬ ತಾಯಿಗೆ ಆ ಎಲ್ಲವನ್ನು ಕ್ಷಮಿಸಿ, ಅದೆಲ್ಲವನ್ನು ಮರೆತು ತನ್ನ ಮಗುವನ್ನು ಪ್ರೀತಿಯಿಂದ ಆಲಿಂಗನವನ್ನು ಮಾಡ್ತಾಳೆ, ಕರುಣೆಯಿಂದ ಆ ಮಗುವನ್ನು ನೋಡ್ತಾಳೆ. ನೆಗೆ ನೆಗೆದು ಬರುವ ಅರಸಿ ಅಂದರೆ ಒಬ್ಬ ತಾಯಿ ಎಲ್ಲ ಕಡೆ ಮಗು ಕಾಣದೇ ಇದ್ದಾಗ ಎಲ್ಲ ಕಡೆನೂ ಹುಡುಕ್ತಾಳೆ. ನೆಗೆ ನೆಗೆದು ಹಾತುರ ತನ್ನ ಮಗು ಕಾಣಲಿಲ್ಲ ಅಂತ ಹೇಳಿದ್ರೆ ಹುಡುಕಾಡ್ತಾ ಇರ್ತಾಳೆ ತನ್ನ ಮನೆಯನ್ನೆಲ್ಲ. ಅಂದರೆ ತಾಯಿಯ ಮಮತೆ, ಪ್ರೀತಿ ಅಷ್ಟೊಂದು ಅಮೂಲ್ಯವಾದದ್ದು. ಮಹಾತ್ಮನಿರಲಿ ಮಂಕನಿರಲಿ ಜಗುದೊಡೆಯನಾಗಲೆಂದು ಹರಸುವ ಮಾತೆ, ಗುರಿ ಮರೆತ ಬಾಳಿಗೆ ನೀ ದಿಕ್ಸೂಚಿ, ನೀ ಬರೀ ಅಮ್ಮ ಅಳಲ್ಲ ನಡೆದಾಡುವ ದೇವತೆ. ನೋಡಿ, ತನ್ನ ಮಗ ಒಬ್ಬ ದೊಡ್ಡ ವ್ಯಕ್ತಿಯ ಆಗಿರಲಿ ಅಥವಾ ಒಬ್ಬ ಬುದ್ಧಿಮಾಂದ ಮಗುವಿರಲಿ, ಮಂಕನಾಗಿರಲಿ, ಒಬ್ಬ ದಡ್ಡನಾಗಿರಲಿ, ಆದರೆ ಒಬ್ಬ ತಾಯಿ ಬಯಸುವುದೇನು? ಜಗಕ್ಕೆ ಒಡೆಯನಾಗಲೆಂದು, ಜಗಕ್ಕೆ ಒಬ್ಬ ಪ್ರಜೆಯಾಗಲೆಂದು
ಎಲ್ಲ ತಾಯಂದರು ಹರಿಸುವ ಮಾತೆ ಯಾರು ಅಂದರೆ ಒಬ್ಬ ನಿಜವಾದ ತಾಯಿ. ತನ್ನ ಮಗು ತನ್ನ ಗುರಿಯನ್ನು ಮರೆತು ಬೇರೆ ಕಡೆ ಅಡ್ಡದಾರಿಯಲ್ಲಿ ನಡೆದಾಡಬೇಕಾದ್ರೆ ಅವನಿಗೆ ಅಥವಾ ಅವಳಿಗೆ ಸರಿಯಾದ ಒಂದು ದಾರಿಯನ್ನು ತೋರಿಸುವವಳು ಅವಳು ನಿಜವಾದ ತಾಯಿ. ಅವಳು ನಿಜವಾದ ತಾಯಿಯಲ್ಲ, ಅವಳು ಒಬ್ಬ ದೇವತೆ ಎಂದು ಕವಿ ಈ ಪದ್ಯದಲ್ಲಿ ವರ್ಣಿಸಿದ್ದಾರೆ. ಮಕ್ಕಳೇ, ಎಷ್ಟು ಅದ್ಭುತ ಅಲ್ಲವೇ ಮಕ್ಕಳೇ? ಒಬ್ಬ ತಾಯಿಯ ಪ್ರೀತಿ, ಒಬ್ಬ ತಾಯಿಯನ್ನು ನಾವು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಈ ಪದ್ಯದಲ್ಲಿ ನಮಗೆ ಕವಿ ವರ್ಣಿಸಿದ್ದಾರೆ. ಒಬ್ಬ ಮಹಾತ್ಮನಿರಲಿ, ಒಬ್ಬ ಮಂಕನಾಗಿರಲಿ, ಒಬ್ಬ ಬುದ್ಧಿವಂತ ಇರಲಿ, ಒಬ್ಬ ದಡ್ಡನಾಗಿರಲಿ, ಆದರೆ ಒಬ್ಬ ತಾಯಿಗೆ ಎಲ್ಲರೂ ಸಹ ಸಮಾನರು. ಜೊತೆಗೆ ಒಬ್ಬ ತಾಯಿಗೆ ಎಲ್ಲರೂ ಸಹ ಈ ಜಗಕ್ಕೆ ಒಬ್ಬ ಒಡೆಯನಾಗಬೇಕು ಅಂತ ಎಲ್ಲ ತಾಯಂದರು ಸಹ ಹರಿಸುತ್ತಾರೆ ಅಲ್ವಾ ಮಕ್ಕಳೇ? ಇನ್ನು ಮುಖ್ಯಾಂಶಗಳು: ಪದ್ಯದ ಹೆಸರು, ಕವಿಯ ಪರಿಚಯ, ಜೊತೆಗೆ ಪದ್ಯದ ವಿವರಣೆಯನ್ನು ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1: ತಾಯಿಯ ನುಡಿಯಲ್ಲಿ ಏನು ತುಂಬಿದೆ ಎಂದು ಕವಿ ಹೇಳುತ್ತಾರೆ? ಪ್ರಶ್ನೆ 2: ಮಗುವಿನ ಮೊದಲ ಪಾಠಶಾಲೆ ಯಾವುದು? ಪ್ರಶ್ನೆ 3: ಕವಿ ಅಮ್ಮನನ್ನು ಏನೆಂದು ಕರೆದಿದ್ದಾರೆ? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.